ಇದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ. ಕಾವೇರಿ 2.0 ತಂತ್ರಾಂಶದ ಮೂಲಕ ದಸ್ತಾವೇಜು ನೋಂದಣಿಗೆ ಸಂಬಂಧಿಸಿದ ಮಾಹಿತಿಯನ್ನು ತಂತ್ರಾಂಶಕ್ಕೆ ನಮೂದು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನೀಗ ನನ್ನ ಕ್ರೆಡೆನ್ಷಿಯಲ್ಸ್ಗಳನ್ನ ಯೂಸ್ ಮಾಡಿ ನಾನು ಕಾವೇರಿ 2 ತಂತ್ರಾಂಶಕ್ಕೆ ಲಾಗಿನ್ ಆಗಿದ್ದೀನಿ. ಈಗ ನಾನೊಂದು ಕ್ರಯಪತ್ರವನ್ನ ಯಾವ ರೀತಿ ತಂತ್ರಾಂಶಕ್ಕೆ ಡೇಟಾ ಎಂಟ್ರಿ ಮಾಡಬೇಕು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ವಿಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಗೆ ಏನೆಲ್ಲ ಮಾಹಿತಿ ಬೇಕು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ನಾನು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ತಂತ್ರಾಂಶವನ್ನ ಕನ್ನಡ ಅಥವಾ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಬೇಕಾದ್ರೆ ನೀವು ನೋಡಬಹುದು. ಇದಾದ ನಂತರ ನಾನು ನೇಚರ್ ಆಫ್ ಡಾಕ್ಯುಮೆಂಟ್ ನಾನೀಗ ಸೇಲ್ ಡೀಡ್ ಮಾಡ್ತಾ ಇರೋದ್ರಿಂದ ಸೇಲ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೇಲಿಗೆ ಸೂಕ್ತವಾದಂತಹ ಆರ್ಟಿಕಲ್ ಕನ್ವೇಯನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಆರ್ಟಿಕಲ್ 21(3) ಎನಿ ಏರಿಯಾ ಅದರ್ ದ್ಯಾನ್ ಏರಿಯಾ ಸ್ಪೆಸಿಫೈಡ್ ಐಟಮ್ ನಂಬರ್ 1 and 2 ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಇಲ್ಲಿ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಎರಡು ಆಪ್ಷನ್ ಇದೆ. ನಾನು ಅಗ್ರಿಕಲ್ಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಉದಾಹರಣೆಗೆ ಒಂದು ಗುಲ್ಬರ್ಗಾ ಜಿಲ್ಲೆಯ ಒಂದು ಪ್ರಾಪರ್ಟಿಯನ್ನ ತಗೊಳ್ಳೋಣ. ಸೂಕ್ತವಾದಂತಹ ತಾಲೂಕನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಅದು ಯಾವ ಹೋಬಳಿಗೆ ಸೇರ್ಪಟ್ಟಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಯಾವ ಗ್ರಾಮ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ರಸ್ತೆಯನ್ನ ಆಯ್ಕೆ ಮಾಡಿಕೊಂಡು ಸರ್ವೆ ನಂಬರ್ ಮತ್ತು ಹಿಸ್ಸಾ ನಂಬರ್ ಅನ್ನ ನಮೂದು ಮಾಡಬೇಕು. ನಾನಿಲ್ಲಿ ಫುಲ್ ಎಕ್ಸ್ಟೆಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಸರ್ಚ್ ರಿಸಲ್ಟ್ ನಮಗೆ ಭೂಮಿ ಡೇಟಾಬೇಸ್ ಇಂದ ಬಂದಿದೆ. ಇಲ್ಲಿ ನೋಡಿ, ಅಲ್ಲಿ ಸೆಲೆಕ್ಟ್ ಅಂತ ಒಂದು ರೇಡಿಯೋ ಬಟನ್ ಇದೆ. ಅದನ್ನ ಆಯ್ಕೆ ಮಾಡ್ಕೋಬೇಕು. ಓನರ್ ನೇಮ್ ನ ಖಚಿತಪಡಿಸ್ಕೊಳ್ಬೇಕು ಮತ್ತು ಎಕ್ಸ್ಟೆಂಟ್ ಅನ್ನ ಖಚಿತಪಡಿಸಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಸೆಲೆಕ್ಟ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ. ಇದಾದ ನಂತರ ನಿಮಗೆ ಸೆಲೆಕ್ಟ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಲ್ಲಿ ಈಗ ನಮೂದು ಮಾಡಿರ್ತಕ್ಕಂಥ ಮಾಹಿತಿ ನಿಮಗೆ ಗೋಚರವಾಗುತ್ತೆ. ಇದನ್ನ ಪರಿಶೀಲಿಸ್ಕೊಳ್ಬೇಕು. ಪರಿಶೀಲಿಸಿಕೊಂಡ ನಂತರ ನೀವು ಮತ್ತೊಂದು ಪ್ರಾಪರ್ಟಿಯನ್ನು ಆಡ್ ಮಾಡೋದಾದ್ರೆ ಆಡ್ ಎ ನ್ಯೂ ಪ್ರಾಪರ್ಟಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈಗ ನಿಮಗೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ಶೆಡ್ಯೂಲ್ ಅನ್ನ ಎಂಟ್ರಿ ಮಾಡುವಂತಹ ಸ್ಕ್ರೀನ್ ಕಾಣಿಸ್ತಿದೆ. ಇಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಾವು ಚೆಕ್ಕುಬಂದಿ ಅಂತ ಏನ್ ಕರಿತೀವಿ ಅದನ್ನ ನಮೂದು ಮಾಡಬೇಕು. ಈಗ ಚೆಕ್ಕುಬಂದಿಯನ್ನ ನಮೂದು ಮಾಡಿದ್ದೀನಿ. ಅದೇ ರೀತಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್, ನಾನು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅನ್ನ ಟೈಪ್ ಮಾಡಿದ್ದೀನಿ. ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ಟೈಪ್ ಮಾಡಬಹುದು. ಡಿಸ್ಕ್ರಿಪ್ಷನ್ ವಿಭಾಗದಲ್ಲಿ ನೀವೇನ್ ಟೈಪ್ ಮಾಡ್ತಿರೋ ಅದು ನಿಮ್ಮ ಋಣಭಾರ ಪತ್ರಿಕೆ ಅಂದ್ರೆ EC ಸರ್ಟಿಫಿಕೇಟ್ ನಲ್ಲಿ ಕೂಡ ಇದೇ ಬರ್ತಕ್ಕಂಥದ್ದು. ಹೀಗಾಗಿ ಇದನ್ನ ಜಾಗರೂಕರಾಗಿ ಟೈಪ್ ಮಾಡಬೇಕಾಗತ್ತೆ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೀವು ಪಾರ್ಟಿ ಡೀಟೇಲ್ಸ್ ಸ್ಕ್ರೀನ್ ನ ಗಮನಿಸ್ತಾ ಇದ್ದೀರಿ. ಈ ಪಾರ್ಟಿ ಡೀಟೇಲ್ಸ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಪಾರ್ಟಿ, ಫಸ್ಟ್ ಎಕ್ಸಿಕ್ಯೂಟೆಂಟ್ ಇದೆಯಲ್ಲ ಅದು ಸ್ವಯಂ ಮಾಪನ ಆಗಿರುತ್ತೆ. ಅಂದ್ರೆ ಆಟೋಮೆಟಿಕಲಿ ಭೂಮಿಯಿಂದ ಫೆಚ್ ಮಾಡ್ಕೊಂಡಿರ್ತೀವಿ. ಭೂಮಿಯಿಂದ ಬಂದಿರುವಂತಹ ಡೇಟಾದಲ್ಲಿ ಹೆಸರು ಫೆಚ್ ಆಗಿರುತ್ತೆ. ಅದಾದ ನಂತರ ಅವರ ವಯಸ್ಸು ಮತ್ತು ರಿಲೇಶನ್ಶಿಪ್ ಇವೆಲ್ಲವನ್ನ ಆಡ್ ಮಾಡಬೇಕಾಗತ್ತೆ. ಹಾಗೆ ಅವರ ವಾಸಸ್ಥಳದ ವಿವರವನ್ನ ನಮೂದು ಮಾಡಬೇಕಾಗತ್ತೆ. ನಮೂದು ಮಾಡಿ ಸೇವ್ ಎಕ್ಸಿಕ್ಯೂಟೆಡ್ ಅಂಡ್ ಗೋ ಟು ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನೀಗ ಎಕ್ಸಿಕ್ಯೂಟೆಡ್ 2 ವಿಭಾಗದಲ್ಲಿ ಪಾರ್ಟಿಯ ಇನ್ಫಾರ್ಮೇಶನ್ ಅನ್ನ ಭರ್ತಿ ಮಾಡ್ತಾ ಇದ್ದೀನಿ. ಈಗ ಒಂದು ಕ್ರಯಪತ್ರವನ್ನ ನೋಂದಣಿ ಮಾಡ್ತಿರೋದ್ರಿಂದ ಇದರಲ್ಲಿ ಒಬ್ರು ಸೆಲ್ಲರ್ ಇರ್ತಾರೆ, ಒಬ್ರು ಬೈಯರ್ ಇರ್ತಾರೆ. 3-4 ಜನ ಸೆಲ್ಲರ್ ಕೂಡ ಇರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಅಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದನ್ನ ಪ್ಲಸ್ ಮಾಡ್ತಾ ಇದ್ರೆ ನೀವು ಎಷ್ಟು ಜನ ಆ ದಸ್ತಾವೇಜಿನಲ್ಲಿ ಬರೆದುಕೊಡೋರು ಇರ್ತಾರೆ ಅಷ್ಟು ಜನನ ಅಲ್ಲಿ ಪ್ಲಸ್ ಮಾಡೋದ್ರ ಮೂಲಕ ನೀವು ಆಡ್ ಮಾಡ್ತಾ ಹೋಗ್ಬೋದು. ಹಾಗೆ ಬರೆಸ್ಕೊಳ್ಳೋರನ್ನು ಕೂಡ ಇಲ್ಲೇ ಆಡ್ ಮಾಡ್ತಾ ಹೋಗ್ಬೋದು. ಯಾರು ಬರೆಸ್ಕೊತಾ ಇದ್ದಾರೆ ಅಂದ್ರೆ ಯಾರು ಖರೀದಿ ಮಾಡ್ತಾ ಇದ್ದಾರೆ ಅವ್ರನ್ನ ನಾವು ಗುರುತು ಮಾಡಿ ಕ್ಲೈಮೆಂಟ್ ಅಂತ ಹೇಳಿ ಅಲ್ಲಿ ಎಸ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಎಕ್ಸಿಕ್ಯೂಟೆಂಟ್ 2 ನ ಕ್ಲೈಮೆಂಟ್ ಮಾಡಿ ಅವರ ವಿವರವನ್ನ ನಮೂದು ಮಾಡ್ತಾ ಇದ್ದೀನಿ. ಅವರ ಹೆಸರು, ರಿಲೇಶನ್ಶಿಪ್, ಏಜ್, ಜೆಂಡರ್, ಅವರ ID ಪ್ರೂಫ್ ಎಲ್ಲ ವಿವರಗಳನ್ನ ನಮೂದು ಮಾಡಬೇಕು. ಹಾಗೂ ಅವರ ವಾಸಸ್ಥಳದ ವಿವರವನ್ನ ನಮೂದು ಮಾಡಬೇಕಾಗತ್ತೆ. ನಮೂದು ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ 2 ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಎಕ್ಸಿಕ್ಯೂಟೆಂಟ್ 2 ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಇದಾದ ನಂತರ ಮೂವ್ ಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಹ್ಯಾವ್ ಯು ಸೇವ್ಡ್ ಆಲ್ ಎಕ್ಸಿಕ್ಯೂಟೆಡ್ ಕ್ಲೈಮೆಂಟ್ ಇನ್ಫಾರ್ಮೇಶನ್ ಅಂತ ಕೇಳುತ್ತೆ. ನಾವು ಅದನ್ನ ಓಕೆ ಅಂತ ಮಾಡಬೇಕು. ಉಪನೋಂದಣಾಧಿಕಾರಿಗಳ ಮುಂದೆ ಈ ಪತ್ರವನ್ನ ಯಾರು ಹಾಜರುಪಡಿಸ್ತಾರೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸಿಕ್ಯೂಟೆಂಟ್ ವಿಭಾಗದಲ್ಲಿ ಇದ್ದಂತಹ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಮೇಕ್ ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ದಸ್ತಾವೇಜಿನಲ್ಲಿ ಇರುವಂತಹ ಪಾರ್ಟಿಗಳನ್ನ ಯಾರು ಐಡೆಂಟಿಫೈ ಮಾಡ್ತಾರೆ ಆ ಐಡೆಂಟಿಫೈಯರ್, ಇಬ್ರು ಐಡೆಂಟಿಫೈಯರ್ ಬೇಕಾಗ್ತಾರೆ. ಆ ಇಬ್ಬರ ಮಾಹಿತಿಯನ್ನ ನಮೂದು ಮಾಡಬೇಕು. ಅವರ ಹೆಸರು, ವಿಳಾಸ, ಏಜ್, ಜೆಂಡರ್ ಇವೆಲ್ಲವನ್ನ ಕೂಡ ನಮೂದು ಮಾಡಬೇಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಐಡೆಂಟಿಫೈಯರ್ ಯಾವ ಎಕ್ಸಿಕ್ಯೂಟೆಂಟ್ ಅನ್ನ ಗುರುತಿಸ್ತಾ ಇದ್ದಾರೆ, ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮೂದು ಮಾಡಬೇಕಾಗತ್ತೆ. ಅಲ್ಲಿ ಚೆಕ್ ಬಾಕ್ಸ್ ಮೂಲಕ ನಮೂದು ಮಾಡಬಹುದು. ಅವರು ಎಲ್ಲರನ್ನೂ ಕೂಡ ಐಡೆಂಟಿಫೈ ಮಾಡ್ತಾ ಇದ್ರೆ ಅಲ್ಲಿ ಸೆಲೆಕ್ಟ್ ಆಲ್ ಬಟನ್ ಅನ್ನ ಕ್ಲಿಕ್ ಮಾಡುವ ಮೂಲಕ ನಮೂದು ಮಾಡಬಹುದು. ಸೇವ್ ಐಡೆಂಟಿಫೈಯರ್ 1 ಅನ್ನ ಸೇವ್ ಮಾಡ್ತಾ ಇದ್ದೀನಿ. ಈಗ ಐಡೆಂಟಿಫೈಯರ್ 2 ನ ವಿವರವನ್ನ ನಮೂದು ಮಾಡ್ತಾ ಇದ್ದೀನಿ.
ಐಡೆಂಟಿಫೈಯರ್ 2 ನ ಎಲ್ಲ ವಿವರಗಳನ್ನ ನಮೂದು ಮಾಡಿ, ಈ ಐಡೆಂಟಿಫೈಯರ್ ಯಾವ ಎಕ್ಸಿಕ್ಯೂಟೆಂಟ್ ಅನ್ನ ಐಡೆಂಟಿಫೈ ಮಾಡ್ತೀರಾ ಅನ್ನೋದನ್ನ ನಮೂದು ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀವಿ. ಈಗ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಹಂತದಲ್ಲಿದ್ದೀವಿ. ಈಗ ನಾನು ಮಾರ್ಕೆಟ್ ವ್ಯಾಲ್ಯೂಯೇಷನ್ ನ ಮಾಡ್ತಾ ಇದ್ದೀನಿ. ಈಗ ನಮೂದು ಮಾಡಲಾದ ಸ್ವತ್ತಿಗೆ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿರುವಂತಹ ಮಾರ್ಗಸೂಚಿ ಮೌಲ್ಯ ಏನಿದೆ ಅನ್ನೋದನ್ನ ನೀವು ಗಮನಿಸ್ತಿದ್ದೀರಿ. ಇದರಲ್ಲಿ ಈ ಜಮೀನು ನಾನು ಉದಾಹರಣೆಗೆ ಡ್ರೈ ಅಂತ ಹೇಳಿ ತಗೋತಾ ಇದ್ದೀನಿ. ಅದು 1,32,000 ಇದೆ ಪರ್ ಎಕರ್ಗೆ. ಅದೇ ರೀತಿ ಈ ಜಮೀನು ಯಾವುದಾದ್ರೂ SH, NH ಅಂದ್ರೆ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಕಾರ್ನರ್ ಪ್ರಾಪರ್ಟಿ, 2 ಸೈಡ್ ರೋಡ್, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏನಾದ್ರು ಕನ್ವರ್ಷನ್ ಆಗಿದೆಯಾ, ಈ ರೀತಿಯಾದಂತಹ ಕೆಲವು ಅನಕ್ಷರ್ ರೂಲ್ಸ್ ಇದೆ. ಇದರಲ್ಲಿ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಅನಕ್ಷರ್ ರೂಲ್ಸ್ ಸಂಬಂಧಪಟ್ಟಿದ್ರೆ ಅದನ್ನ ನೀವು ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲದೆ ಇದ್ರೆ ವ್ಯಾಲ್ಯೂಯೇಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಅದರ ವ್ಯಾಲ್ಯೂಯೇಷನ್ ಗೊತ್ತಾಗ್ತಿದೆ. 2 ಎಕರೆ 17 ಗುಂಟೆಗೆ ಎಷ್ಟು ಮಾರ್ಗಸೂಚಿ ಮೌಲ್ಯ ಇದೆ ಅನ್ನೋದು ನಮಗೆ ಈಗ ಗೊತ್ತಾಗ್ತಾ ಇದೆ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ ಅಲ್ಲಿ ನಿಮಗೆ ಸೇವ್ ಆಗಿದೆ ಇದು ಅಂತ ಹೇಳಿ ತೋರಿಸ್ತಾ ಇದೆ. ಈಗ ನೋಡಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಅದು ಫೀ ಕ್ಯಾಲ್ಕುಲೇಷನ್ ವಿಭಾಗಕ್ಕೆ ಬಂದಿದೆ. ಈ ದಸ್ತಾವೇಜಿನಲ್ಲಿ ನಮೂದಾಗಿರುವಂತಹ ಮೊತ್ತ ಎಷ್ಟು ಅನ್ನೋದನ್ನ ಇಲ್ಲಿ ಬರಿಬೇಕಾಗತ್ತೆ. ಉದಾಹರಣೆಗೆ ನಾನು 4 ಲಕ್ಷ ರೂಪಾಯಿಗಳನ್ನ ಬರಿತಾ ಇದ್ದೀನಿ ಇಲ್ಲಿ. ಈಗ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದೆ. ಕೆಳಭಾಗಕ್ಕೆ ಬನ್ನಿ. ಇಲ್ಲಿ ನಂಬರ್ ಆಫ್ ಪೇಜಸ್ ಅಂತ ಹೇಳಿ ಕಾಣಿಸ್ತಿದೆ. ನೀವು ರಿಜಿಸ್ಟ್ರೇಷನ್ ಸಮಯದಲ್ಲಿ ಹಾಜರುಪಡಿಸುವಂತಹ ದಸ್ತಾವೇಜಿನಲ್ಲಿ ಎಷ್ಟು ಪುಟಗಳನ್ನ ಹೊಂದಿದೆ. ಉದಾಹರಣೆಗೆ 4 ಪುಟಗಳಿದ್ರೆ 4 ಪುಟಗಳನ್ನ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದ ನಂತರ ನೀವು ಅಲ್ಲಿ ಅದು 7 ಅಂತ ತಗೊಳುತ್ತೆ, ಎಕ್ಸ್ಟ್ರಾ 3 ಪೇಜ್ಗಳನ್ನಾಗಿ ತಗೊಳುತ್ತೆ. ನೀವು ಈಗ ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕೆಳಭಾಗಕ್ಕೆ ಬರಬೇಕು. ಕೆಳಭಾಗಕ್ಕೆ ಬಂದ್ರೆ ಇಲ್ಲಿ ಒಂದು ಸಂಪೂರ್ಣವಾದಂತಹ ಫೀಸ್ ಟೇಬಲ್ ನಿಮಗೆ ಕಾಣಿಸ್ತಿದೆ. ಇಲ್ಲಿ ಕನ್ಸಿಡರೇಷನ್ ಹಣ ಎಷ್ಟಿದೆ, ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ. ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಮಾರ್ಕೆಟ್ ವ್ಯಾಲ್ಯೂಗೆ, ಕನ್ಸಿಡರೇಷನ್ ಜಾಸ್ತಿ ಇದ್ರೆ ಕನ್ಸಿಡರೇಷನ್ಗೆ ಫೀ ಕ್ಯಾಲ್ಕುಲೇಷನ್ ಆಗುತ್ತೆ. ಇದೆಲ್ಲವೂ ಕೂಡ ಆಟೋಮೆಟಿಕಲಿ ಆಗ್ತಾ ಇದೆ. ನೋಡಿ ಗೌರ್ಮೆಂಟ್ ಡ್ಯೂಟಿ ಎಷ್ಟಿದೆ, ಸೆಸ್ಸು, ಸರ್ಚಾರ್ಜು, ಈ ದಸ್ತಾವೇಜಿಗೆ ಎಷ್ಟು ಹಣವನ್ನ ಸರ್ಕಾರಕ್ಕೆ ಕಟ್ಟಬೇಕು ಅನ್ನುವ ಸಂಪೂರ್ಣ ಮಾಹಿತಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಇದನ್ನ ಗಮನಿಸಿಕೊಂಡು ನೀವು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ನಾವೀಗ ರಿವ್ಯೂ ಅಂಡ್ ಸಬ್ಮಿಟ್ ಪರದೆಯಲ್ಲಿದ್ದೇವೆ. ಇದರಲ್ಲಿ ನೀವು ಅಪ್ಲಿಕೇಶನ್ ನಂಬರ್, ಇದು ಬಹಳ ಮುಖ್ಯವಾಗಿರುತ್ತೆ, ಇದನ್ನ ಗಮನಿಸ್ಕೋಬೇಕು. ಅದಾದ ನಂತರ ಭೂಮಿಯಿಂದ ಫೆಚ್ ಮಾಡಿದಂತಹ ಡೇಟಾ ಯಾವ್ದಿದೆ ಅದು ನಿಮಗೆ ಕಾಣಿಸ್ತಾ ಇದೆ. ಅದಾದ ನಂತರ ನಿಮ್ಗೆ ಪ್ರಾಪರ್ಟಿ ನಂಬರ್ ನಿಮ್ಗೆ ಗೋಚರಿಸ್ತಾ ಇದೆ. ಪ್ರಾಪರ್ಟಿ ಡೀಟೇಲ್ಸ್ ಕಾಣಿಸ್ತಿದೆ, ಪಾರ್ಟಿ ಡೀಟೇಲ್ಸ್ ಕಾಣಿಸ್ತಾ ಇದೆ. ಅಲ್ಲಿ ಕ್ಲೈಮೆಂಟ್ ಯಾರು, ಎಕ್ಸಿಕ್ಯೂಟೆಂಟ್ ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ಐಡೆಂಟಿಫೈಯರ್ ಡೀಟೇಲ್ಸ್ ಕಾಣಿಸ್ತಾ ಇದೆ. ಐಡೆಂಟಿಫೈಯರ್ 1 ಅಂಡ್ ಐಡೆಂಟಿಫೈಯರ್ 2 ಡೀಟೇಲ್ಸ್ ಕಾಣಿಸ್ತಾ ಇದೆ. ಹಾಗೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಮಾಡಿದ್ವಿ, ಆ ಸಂಪೂರ್ಣ ವಿವರ, ಫೀಸ್ ಟೇಬಲ್ ನ ಸಂಪೂರ್ಣ ವಿವರ ಕಾಣಿಸ್ತಾ ಇದೆ. ಇಲ್ಲಿ ನೀವು ಡೇಟ್ ಆಫ್ ಎಕ್ಸಿಕ್ಯೂಷನ್ ಅನ್ನ ನಮೂದು ಮಾಡಬೇಕು. ಇಲ್ಲಿ ನಾನು 20ನೇ ತಾರೀಕು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಇವತ್ತೇ ದಸ್ತಾವೇಜನ್ನ ತಯಾರು ಮಾಡಿ ಇವತ್ತೇ ನಾನು ಡೇಟ್ ಆಫ್ ಎಕ್ಸಿಕ್ಯೂಷನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಈಗಾಗಲೇ ತಯಾರಿಸಿರುವಂತಹ ಒಂದು ಕರಡು ಪ್ರತಿ ಏನಿದೆ, ದಸ್ತಾವೇಜಿನ ಕರಡು ಪ್ರತಿ, ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಪ್ರಿವ್ಯೂ ಕೂಡ ನೋಡಬಹುದು. ನೀವು ಅಪ್ಲೋಡ್ ಮಾಡಿರುವಂತಹ ದಸ್ತಾವೇಜು ಕರೆಕ್ಟ್ ಆಗಿ ಅಪ್ಲೋಡ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಪರಿಶೀಲಿಸಿಕೊಳ್ಳಬಹುದು. ಅದೇ ರೀತಿ ಎನ್ಕ್ಲೋಜರ್ಸ್, ಅದಕ್ಕೆ ಬೇಕಾದಂತಹ ಆ ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಧಾರ್ ಕಾರ್ಡ್ಗಳು, ಪಕ್ಷಗಾರರ ಆಧಾರ್ ಕಾರ್ಡ್ಗಳು, ಐಡೆಂಟಿಫೈಯರ್ನ ಆಧಾರ್ ಕಾರ್ಡ್ಗಳನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಇದು 5 MB ಅನ್ನ ಮೀರಬಾರ್ದು. ಆ ರೀತಿ ನೀವು ಸ್ಕ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬಹುದು. ಇದನ್ನು ಕೂಡ ಪ್ರಿವ್ಯೂ ನೋಡಬಹುದು ನೀವು. ಇದಾದ ನಂತರ ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾವ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ಪತ್ರವನ್ನು ನೋಂದಣಿ ಮಾಡಬೇಕು ಅನ್ನೋದು ಆಟೋಮೆಟಿಕಲಿ ಬಂದಿರುತ್ತೆ. ಇಲ್ಲಿ IT ಆಕ್ಟ್ಗೆ ಸಂಬಂಧಪಟ್ಟಂತೆ 2 ಡಿಕ್ಲರೇಷನ್ಸ್ ಇದೆ. ಇದನ್ನ ಟಿಕ್ ಮಾಡಿ ನೀವೊಂದು ಅಗತ್ಯವಿದ್ರೆ ನೀವೊಂದು ಪ್ರಿಂಟ್ ನ ತೆಗೆದುಕೊಂಡು ನೀವು ತಯಾರು ಮಾಡಿರುವ ದಸ್ತಾವೇಜು ಹಾಗೂ ನಮೂದು ಮಾಡಿರುವಂತಹ ಡೇಟಾ ಎಂಟ್ರಿ ಏನಿದೆ ಇದು ಸರಿ ಇದೆಯಾ ಅನ್ನೋದನ್ನ ಪರಿಶೀಲಿಸಿಕೊಳ್ಬೇಕು. ಪರಿಶೀಲಿಸಿಕೊಂಡು ನೀವು ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ನೀವು ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ ನಂತರ ನೇರವಾಗಿ ಇದು ಉಪನೋಂದಣಾಧಿಕಾರಿ ಚಿಂಚೋಳಿ ಅವರ ಲಾಗಿನ್ ನಲ್ಲಿ ಸಿಗತ್ತೆ. ಅವರು ಅದನ್ನ ವೆರಿಫೈ ಮಾಡಿ ಮತ್ತೆ ಇದನ್ನ ನಿಮ್ಗೆ ಕಳಿಸ್ಕೊಡ್ತಾರೆ. ಈ ವಿಡಿಯೋ ತುಣುಕಿನಲ್ಲಿ ಒಂದು ಕ್ರಯಪತ್ರವನ್ನ ಯಾವ ರೀತಿ ಕಾವೇರಿ 2 ತಂತ್ರಾಂಶಕ್ಕೆ ಡೇಟಾ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.